ಇದು ಮಹಾತ್ಮರಾದ ಸುಫಿಯಾನು ಸೌರಿ ರಲಿಯಲ್ಲಾಹು ಅನ್ಹು ಹೇಳಿದಂತಹ ಒಂದು ಸತ್ಯಕತೆ. ಸುಫಿಯಾನು ಸೌರಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಹಜ್ ವೇಳೆಯಲ್ಲಿ ಓರ್ವ ಸಾತ್ವಿಕ ಯುವಕ ನಮ್ಮೆಡೆಗೆ ಬಂದರು. ಅವರು ಹೆಜ್ಜೆ ಹೆಜ್ಜೆಗೂ ಅಲ್ಲಾಹುಮ್ಮ ಸೊಲ್ಲಿ ಅಲಾ ಮುಹಮ್ಮದಿನ್ ವ ಅಲಾ ಆಲಿ ಮುಹಮ್ಮದ್ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಸ್ವಲಾತ್ ಹೇಳುತ್ತಿದ್ದರು. ನಾನು ಆ ಯುವಕನೊಂದಿಗೆ, ನೀವು ಈ ರೀತಿ ಸ್ವಲಾತ್ ಹೇಳುವುದು ಈ ಬಗ್ಗೆ ಏನಾದರೂ ಹದೀಸ್ ಅಥವಾ ಈ ಬಗ್ಗೆ ಇಲ್ಮ್ ಇರುವುದರಿಂದಲ್ಲ ಎಂದು ಕೇಳಿದೆ. ಅವರು ಹೌದು ಎಂದರು. ಬಳಿಕ ನೀವು ಯಾರು ಎಂದು ನನ್ನೊಂದಿಗೆ ಕೇಳಿದರು. ನಾನು ಸುಫಿಯಾನು ಸೌರಿ ಎಂದೆ. ನೀವು ಇರಾಕಿನವರ ಎಂದು ಮತ್ತೆ ಕೇಳಿದರು. ನಾನು ಹೌದು ಎಂದೆ. ತರುವಾಯ ಆ ಯುವಕ ತಮ್ಮ ವೃತ್ತಾಂತವನ್ನು ವಿವರಿಸಿದರು. ನಾನು ನನ್ನ ತಾಯಿಯೊಂದಿಗೆ ಹಜ್ಜಿಗೆ ತೆರಳಿದೆ. ನನ್ನ ತಾಯಿಯು ತಮ್ಮನ್ನು ಪವಿತ್ರ ಕಅಬಾಲಯದ ಒಳಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡರು. ನಾನು ಹಾಗೆಯೇ ಮಾಡಿದೆ. ಕಅಬಾಲಯದ ಒಳಗೆ ಪ್ರವೇಶಿಸಿದಾಗ ತಾಯಿಯು ಬಿದ್ದು ಬಿಟ್ಟರು. ತಕ್ಷಣವೇ ಅವರ ಹೊಟ್ಟೆ ಊದಿಕೊಂಡಿತು, ಮುಖ ಕಪ್ಪಡಿರಿತು. ನಾನು ವ್ಯಾಕುಲಚಿತ್ತನಾಗಿ ನನ್ನ ತಾಯಿಯ ಬಳಿಯಲ್ಲೇ ಕುಳಿತುಕೊಂಡೆ. ನೊಂದುಕೊಳ್ಳುತ್ತಾ ಆಕಾಶದೆಡೆಗೆ ಕರಗಳನ್ನೆತ್ತಿ, ಪ್ರಭು, ನಿನ್ನ ನಿವಾಸಕ್ಕೆ ಬಂದವರಿಗೆ ಹೀಗೆ ಮಾಡುವುದಾ ಎಂದು ದುಃಖ ವ್ಯಕ್ತಪಡಿಸಿದೆ. ಅಷ್ಟರಲ್ಲಿ ತಿಹಾಮ ಭಾಗದಿಂದ ಒಂದು ಮೇಘವು ಮೂಡಿತು. ಶ್ವೇತ ವಸ್ತ್ರ ಧರಿಸಿದ ವ್ಯಕ್ತಿಯೊಬ್ಬರು ಪವಿತ್ರ ಕಅಬಾಲಯಕ್ಕೆ ಪ್ರವೇಶಿಸಿದರು. ಅವರು ತಾಯಿಯ ಮುಖವನ್ನು ಸವರಿದರು. ಕಪ್ಪಡಿರಿ ಹೋಗಿದ್ದ ನನ್ನ ತಾಯಿಯ ಮುಖ ಬೆಳ್ಳಗೆ ಬೆಳಗಿತು. ಬಳಿಕ ಹೊಟ್ಟೆಯನ್ನು ಸವರಿದರು. ಊದಿಕೊಂಡಿದ್ದ ಹೊಟ್ಟೆಯು ಸಹಜ ಸ್ಥಿತಿಗೆ ಮರಳಿತು. ತಾಯಿ ಮೊದಲಿನಂತಾದರು. ಬಳಿಕ ಅವರು ಹೊರಡಲು ಅನುವಾದಾಗ ಅವರ ವಸ್ತ್ರ ಹಿಡಿದು, ನನ್ನ ದುಃಖವನ್ನು ನೀಗಿಸಲು ಬಂದ ತಾವು ಯಾರು ಎಂದು ನಾನು ಕೇಳಿದೆ. ನಾನು ನಿಮ್ಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದರು. ಇದು ಕೇಳಿ ಆಶ್ಚರ್ಯಗೊಂಡ ನಾನು, ಯಾ ರಸೂಲಲ್ಲಾಹ್, ನನಗೆ ವಸಿಯತ್ ಮಾಡಿರಿ ಎಂದು ಭಿನ್ನವಿಸಿಕೊಂಡೆ. ನೀವು ಒಂದು ಹೆಜ್ಜೆಯನ್ನು ಎತ್ತಿ ಮತ್ತೊಂದು ಹೆಜ್ಜೆಯನ್ನು ಇಡುವಾಗ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮತ್ತು ಅವರ ಕುಟುಂಬದವರ ಮೇಲೆ ಸ್ವಲಾತ್ ಹೇಳಿರಿ ಎಂದರು. ಈ ಸತ್ಯಕತೆಯನ್ನು ಮಹಾತ್ಮರಾದ ಇಮಾಮ್ ಶಂಶುದ್ದೀನ್ ಸಖಾವಿ ರಲಿಯಲ್ಲಾಹು ಅನ್ಹು ಅವರು ಅಲ್ ಕೌಲುಲ್ ಬದೀ ಫಿ ಸ್ವಲಾತಿ ಅಲಲ್ ಹಬೀಬ್ ಶಫೀ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ.